ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 7. ಭಾರತದ EVM ವ್ಯವಸ್ಥೆಗಳು ಗಂಭೀರವಾಗಿ ರಾಜಿಯಾಗಿವೆ. ಬನ್ನಿ ನೋಡೋಣ. ಭಾರತದಲ್ಲಿ EVM ವ್ಯವಸ್ಥೆಗಳು ಗಂಭೀರವಾಗಿ ರಾಜಿಯಾಗಿವೆ. ಶ್ರೀ ಮಾಧವ್ ಅರವಿಂದ್ ದೇಶಪಾಂಡೆ ಅವರು ಅಮೆರಿಕ ಮತ್ತು ಭಾರತದಲ್ಲಿ ವ್ಯಾಪಕ ಅನುಭವ ಹೊಂದಿರುವ ಖ್ಯಾತ ಕಂಪ್ಯೂಟರ್ ವಿಜ್ಞಾನಿ ಮತ್ತು IT ಸಿಸ್ಟಮ್ ತಜ್ಞರು. ಅವರು ಹಿಂದೆ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಆಡಳಿತಕ್ಕೆ ಸಲಹೆಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಭಾರತದ EVM ವ್ಯವಸ್ಥೆಗಳಲ್ಲಿನ ದೋಷಗಳನ್ನು ಅವರು ಹಲವು ವರ್ಷಗಳಿಂದ ಎತ್ತಿ ತೋರಿಸ್ತಾ ಇದ್ದಾರೆ ಮತ್ತು ಕೆಲವು ಸರಳ, ಕಡಿಮೆ ವೆಚ್ಚದ ಕ್ರಮಗಳ ಮೂಲಕ ಅವುಗಳನ್ನು ಹೇಗೆ ಹೆಚ್ಚು ವಿಶ್ವಾಸಾರ್ಹಗೊಳಿಸಬಹುದು ಎಂದು ಎಲೆಕ್ಷನ್ ಕಮಿಷನ್ಗೆ ತಿಳಿಸ್ತಾನೆ ಇದ್ದಾರೆ. ಅವರು ನೀಡಿದ ಕೆಲವು ಸರಳ ಸಲಹೆಗಳನ್ನು ಚುನಾವಣಾ ಆಯೋಗವು ಇದುವರೆಗೆ ಜಾರಿಗೆ ತಂದಿಲ್ಲ. ಉದಾಹರಣೆಗೆ, EVMನ ಕಂಟ್ರೋಲ್ ಯೂನಿಟ್ಗಳಲ್ಲಿ GPS ಟ್ರ್ಯಾಕಿಂಗ್ ವ್ಯವಸ್ಥೆ ಅಳವಡಿಸೋದು. ಇವಾಗ ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ, ಅಪ್ಪ ನೀವು EVM ವೋಟ್ ಮಾಡಿ, ಅದನ್ನೇ ಹೋಗಿ ಒಂದು ಸ್ಟ್ರಾಂಗ್ ರೂಮಲ್ಲಿ ಸ್ಟೋರ್ ಮಾಡಿರ್ತೀವಿ, ಎಣಿಕೆ ದಿನ ತೆಗೆದು ಎಣಿಕೆ ಮಾಡ್ತೀವಿ ಅಂತ ಹೇಳಿ, ರೈಟ್? ಸೊ ಅದು EVM ಎಲ್ಲೆಲ್ಲಿಗೆ ಹೋಗಿದೆ ವೋಟ್ ಆದಮೇಲೆ, ಅದು ಹೋಗಬಾರ್ದ ಕಡೆ ಹೋಗಿದೆಯಾ, ಹೋಗಬೇಕಾಗಿರೋ ಕಡೆ ಮಾತ್ರ ಹೋಗಿದೆಯಾ ಅಂತ ತಿಳಿಯೋದಕ್ಕೆ GPS ಟ್ರ್ಯಾಕಿಂಗ್ ಇಸ್ ವೆರಿ ಯೂಸ್ಫುಲ್. ಭಾಳ ವೆರಿ ಸಿಂಪಲ್ ಆ್ಯಂಡ್ ಅಫೋರ್ಡಬಲ್. ಸೊ ಅದನ್ನು EVM ಯಂತ್ರವು ಹೋಗಬಾರದ ಜಾಗಕ್ಕೆ ಹೋಗಿ ಬಂದಿದ್ದರೆ ಅದು ಕೂಡಲೇ ಏನೋ ತಪ್ಪು ನಡೆದಿದೆ ಅಂತ ಸೂಚನೆ ನೀಡುತ್ತದೆ. ಇಟ್ ವಿಲ್ ರೈಸ್ ಎ ರೆಡ್ ಫ್ಲಾಗ್. ಮತದಾನದ ಸಮಯದಲ್ಲಿ EVM ಮತ್ತು VVPAT ಯಂತ್ರಗಳನ್ನು ಎಲೆಕ್ಟ್ರಾನಿಕ್ ಆಗಿ ಜೋಡಿಸುವುದು, ಪೇರಿಂಗ್. ಎಣಿಕೆಯ ಸಮಯದಲ್ಲಿ ಆ ಯಂತ್ರಗಳು ಅದೇ ಜೋಡಣೆಯುಳ್ಳ ಯಂತ್ರಗಳೇ ಎಂದು ಮರುಪರಿಶೀಲಿಸುವುದು. ಇನ್ನೊಂದು ಸಲಹೆ ಅವರು ಕೊಟ್ಟಿದ್ದು, ಎಲೆಕ್ಷನ್ ಕಮಿಷನ್ ಅದಕ್ಕೆ ಏನು ಗಮನ ಕೊಡದೇ ಇರೋದು, ಮತದಾನ ಘಟಕ ಅಂದರೆ ಬ್ಯಾಲೆಟ್ ಯೂನಿಟ್ನಿಂದ ನಿಯಂತ್ರಣ ಘಟಕಕ್ಕೆ ಅಂದರೆ ಕಂಟ್ರೋಲ್ ಯೂನಿಟ್ಗೆ, ಅಲ್ಲಿಂದ VVPATಗೆ ಮತ್ತೆ ನಿಯಂತ್ರಣ ಘಟಕಕ್ಕೆ ಡೇಟಾ ಸಾಗುವಾಗ, ಹಾಗೆಯೇ ಮತದಾನ ಮತ್ತು ಮತ ಎಣಿಕೆ ನಡುವಿನ ಅವಧಿಯಲ್ಲಿ ಡೇಟಾ ಸಾಗಿಸುವಾಗ ಆ ಸಂದರ್ಭದಲ್ಲಿ ಡೇಟಾ ಸಮಗ್ರತೆ, ಡೇಟಾ ಇಂಟೆಗ್ರಿಟಿ ಕಾಪಾಡಲಾಗಿದೆ ಎಂದು ತಿಳಿಯಲು ಚೆಕ್ಸಮ್ ಎಂಬ ಒಂದು ಎಲೆಕ್ಟ್ರಾನಿಕ್ ಲಾಕ್ ವಿಧಾನವನ್ನು ಬಳಸಬಹುದು. ಮತದಾನ ಮುಗಿದ ತಕ್ಷಣ ಸೃಷ್ಟಿಯಾಗುವ ಚೆಕ್ಸಮ್ ಅನ್ನು ಮುದ್ರಿಸಿ ಪ್ರತಿಯೊಬ್ಬ BLAಗೆ ನೀಡಬಹುದು. ಪ್ರತಿ EVMಗೆ ಸಂಬಂಧಿಸಿದ ಚೆಕ್ಸಮ್ ಅನ್ನು ಚುನಾವಣಾ ಆಯೋಗ ವೆಬ್ಸೈಟ್ನಲ್ಲಿ ಪ್ರಕಟಿಸಬಹುದು. ನಂತರ ಮತ ಎಣಿಕೆ ಸಮಯದಲ್ಲಿ ಇದೇ ಚೆಕ್ಸಮ್ ಇದೆಯಾ ಅಂತ ಇಲ್ವಾ ಅಂತ ಹೋಲಿಕೆ ಮಾಡಿ ನೋಡ್ಬೋದು. ಡೇಟಾ ತಿರುಚಲಾಗಿದೆಯೇ ಅಥವಾ ಹಸ್ತಕ್ಷೇಪ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸಬಹುದು. ಈ ಚೆಕ್ಸಮ್ ತಂತ್ರಜ್ಞಾನ 40 ವರ್ಷಕ್ಕಿಂತ ಹಳೆಯದಾದ ಚೆಕ್ಸಮ್ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳ ಬಳಕೆ ಆಗುತ್ತಿರುವ ಮತ್ತು ವಿಶ್ವಾಸಾರ್ಹ ವ್ಯವಸ್ಥೆ ಆಗಿದೆ. ಇಡೀ ಭಾರತ ದೇಶದ ಮತದಾರರ ಪಟ್ಟಿಯನ್ನು ಕ್ಲೌಡ್ನಲ್ಲಿ ಸಂಗ್ರಹಿಸಿ ಇಡಲು ವರ್ಷಕ್ಕೆ ಕೇವಲ 5,000 ರೂಪಾಯಿ ಮಾತ್ರ ವೆಚ್ಚವಾಗಬಹುದು ಅಂದಾಜಾಗಿ. ಇದನ್ನು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿದರೆ, ಸರ್ಚಬಲ್ ಫಾರ್ಮ್ಯಾಟಲ್ಲಿ ಮಾಡಿದರೆ, ಯಾರು ಬೇಕಾದರೂ ನಕಲಿ ಹೆಸರುಗಳನ್ನು ಪತ್ತೆ ಹಚ್ಚಬಹುದು ಮತ್ತು ತಮ್ಮ ಹೆಸರು ಸರಿಯಾದ ಜಾಗದಲ್ಲಿ ಇದೆಯಾ ಅಂತ ಖಚಿತಪಡಿಸ್ಕೋಬಹುದು. ದೇಶದ ಪ್ರತಿಯೊಂದು ಬೂತ್ನ ಮತದಾನ ಪ್ರಕ್ರಿಯೆಯು ಅದರ ವಿಡಿಯೋ ರೆಕಾರ್ಡಿಂಗ್ ಅನ್ನು ಸಂಗ್ರಹಿಸಿ ಇಡಲು ವರ್ಷಕ್ಕೆ ಅಂದಾಜು 2,10,00,000 ರೂಪಾಯಿ ವೆಚ್ಚವಾಗಬಹುದು. ಇದನ್ನು ಬಹಳ ಸುಲಭವಾಗಿ ಸಂರಕ್ಷಿಸಿ ಪ್ರಕಟಿಸಬಹುದು. ಇದರಿಂದ ಚುನಾವಣಾ ಆಯೋಗವು ಹೇಳುವುದರ ಹಾಗೂ ಮಾಡುವುದರ ಮೇಲೆ ಸಾರ್ವಜನಿಕರ ವಿಶ್ವಾಸವನ್ನು ಸಂಪಾದಿಸಬಹುದು. ವೆಚ್ಚದ ಕಾರಣ ನೀಡಿ ಇದನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಒಂದು ವರ್ಷಕ್ಕೆ 2,10,00,000 ಅಂದರೆ ಅದು ಏನು ಲೆಕ್ಕ? ಎಲೆಕ್ಷನ್ ಕಮಿಷನ್ಗೆ ಇಡೀ ದೇಶದಲ್ಲಿ ಎಲೆಕ್ಷನ್ನ ಬಗ್ಗೆ ವಿಶ್ವಾಸಾರ್ಹತೆ ಮೂಡಿಸೋದಕ್ಕೆ ಏನು ಲೆಕ್ಕ ಇಲ್ಲ. ಅದು ಚುನಾವಣಾ ಆಯೋಗವು ಈ ಮೇಲಿನ ಯಾವುದೇ ಸಲಹೆಗಳ ಬಗ್ಗೆ ಪಾರದರ್ಶಕವಾಗಿಲ್ಲ, ಮೌನವನ್ನು ವಹಿಸಿದೆ ಮತ್ತು ಇವುಗಳನ್ನು ಸ್ವೀಕರಿಸುವ ಮನೋಭಾವ ತೋರಿಸಿಲ್ಲ. ಭಾರತದ ಈಗಿನ ವ್ಯವಸ್ಥೆಗಳ ಬಗ್ಗೆ ಶ್ರೀ ಮಾಧವ್ ದೇಶಪಾಂಡೆ ಅವರು ವಿವಿಧ ಸಮಯಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ಮಾಡಿರುವ ಮಂಡನೆಗಳಲ್ಲಿ ಬಹಳಷ್ಟು ಇತರೆ ಅಂಶಗಳನ್ನು ಹಂಚಿಕೊಂಡಿದ್ದಾರೆ. ಅವುಗಳಲ್ಲಿ ಕೆಲವು ಈ ಕೆಳಕಂಡಂತಿದೆ. ಸಿಂಬಲ್ ಲೋಡಿಂಗ್ ಯೂನಿಟ್ SLU ಇದು ಚುನಾವಣಾ ಆಯೋಗದ ಒಂದು ಕೊಠಡಿಯಲ್ಲಿ ಕುಳಿತಿರುವ ವ್ಯಕ್ತಿಯ ಸೂಚನೆಯಂತೆ ಕಾರ್ಯನಿರ್ವಹಿಸುತ್ತದೆ. ಬಿಹಾರದ SIR ನಂತರ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾದ ಮೇಲೂ ಮತದಾನ ಕೇವಲ 5 ದಿನಗಳ ಮೊದಲು
ಮತದಾನಕ್ಕೆ ಕೇವಲ 5 ದಿನಗಳ ಇರುವಾಗ ಅದಕ್ಕೆ ಮೊದಲು 3 ಲಕ್ಷ ಹೊಸ ಮತದಾರರನ್ನು ಸೇರಿಸಲಾಗಿದೆ. ಈ ಹೊಸದಾಗಿ ಸೇರ್ಪಡೆಯಾದವರು ಯಾರು ಎಂಬ ವಿವರವನ್ನು ಹುಡುಕಲು ಸಾಧ್ಯವಾಗುವಂತೆ ಸಾರ್ವಜನಿಕವಾಗಿ ಪ್ರಕಟಿಸಿಲ್ಲ. ಇಡೀ ಇವಿಎಂ ವ್ಯವಸ್ಥೆಯಲ್ಲಿ ವಿವಿಪ್ಯಾಟ್ ಅತ್ಯಂತ ಶಕ್ತಿಶಾಲಿ ಮೈಕ್ರೋ ಪ್ರೊಸೆಸರ್ ಅನ್ನು ಹೊಂದಿದೆ. ಎಲೆಕ್ಟ್ರಾನಿಕ್ ಮತದಾನ ವ್ಯವಸ್ಥೆಯಲ್ಲಿ ಮತವು ಇಚ್ಛಿಸಿದಂತೆ ಚಲಾವಣೆ ಆಗಬೇಕು, ಚಲಾಯಿಸಿದಂತೆ ದಾಖಲಾಗಬೇಕು ಮತ್ತು ದಾಖಲಾದಂತೆ ಎಣಿಕೆ ಆಗಬೇಕು ಎಂಬುದು ಮೂಲಭೂತ ತತ್ವ. ಡೇಟಾದ ಪ್ರತಿ ಜಿಗಿತದಲ್ಲಿ, ಅಂದರೆ ಬ್ಯಾಲೆಟ್ ಯೂನಿಟಿಂದ ಕಂಟ್ರೋಲ್ ಯೂನಿಟ್ಗೆ, ಕಂಟ್ರೋಲ್ ಯೂನಿಟಿಂದ ವಿವಿಪ್ಯಾಟ್ಗೆ ಈ ಥರ ಡೇಟಾ ಹೇಗೆ ಜಿಗಿಯುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅವಶ್ಯವಾಗಿ ಒಂದು ಮೈಕ್ರೋ ಕಂಟ್ರೋಲರ್ ಇರುತ್ತೆ. ಪ್ರತಿ ಮೈಕ್ರೋ ಕಂಟ್ರೋಲರ್ ಹಂತದಲ್ಲಿ ಡೇಟಾವನ್ನು ಬದಲಿಸಲು ಸಾಧ್ಯತೆ ಇರುತ್ತದೆ. ಭಾರತೀಯ ಇವಿಎಂ ವ್ಯವಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ ಈವೆಂಟ್ ಆಡಿಟ್ ಟ್ರೇಲ್, ಅಂದರೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಚಟುವಟಿಕೆ ಹಾದಿಯನ್ನು ದಾಖಲಿಸುವ ವ್ಯವಸ್ಥೆ ಇಲ್ಲ. ಸಿಂಬಲ್ ಲೋಡಿಂಗ್ ಯೂನಿಟ್ನಲ್ಲಿ ಇರುವ ಎಲ್ಲ ವಿಷಯಗಳ ಬಗ್ಗೆ ಯಾವುದೇ ಎಲೆಕ್ಟ್ರಾನಿಕ್ ವಿಷಯ ಪರಿಶೀಲನೆ ಇಲ್ಲ. ಈ SLU ಅತ್ಯಂತ ಅಪಾಯಕಾರಿ ಆಗಬಲ್ಲ ಸಾಧನವಾಗಿದೆ. ಅಣಕು ಮತದಾನ, ಮಾಕ್ ಪೋಲ್ ಮತ್ತು ಪರಿಶೀಲನೆಯ ಸಮಯದಲ್ಲಿ ಇವಿಎಂ ಸರಿಯಾಗಿ ಕಂಡರೂ ನಿಜವಾದ ಮತದಾನದ ಸಮಯದಲ್ಲಿ ಇವಿಎಂ ತಪ್ಪಾಗಿ ವರ್ತಿಸಿಲ್ಲ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಸ್ಟ್ಯಾಂಡರ್ಡ್ ಕಾರ್ಯಾಚರಣೆ ಪ್ರಕ್ರಿಯೆ ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಬ್ಯಾಲೆಟ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಮತ್ತು ವಿವಿಪ್ಯಾಟ್ಗಳಲ್ಲಿ ಇರುವಂತಹ ಪ್ರತಿ ಎಲೆಕ್ಟ್ರಾನಿಕ್ ಚಿಪ್ಗೆ ಒಂದು ವಿಶೇಷ ಗುರುತು ID ಇರುತ್ತೆ. ಆ IDಗಳನ್ನು ದಾಖಲಿಸಬೇಕು ಮತ್ತು ಆ ದಾಖಲೆಗಳ ಸಮಯಕ್ಕೆ ಆಡಿಟ್ಗೆ ಲಭ್ಯವಿರಬೇಕು. ಬ್ಲೂಟೂತ್ ಸ್ಪೀಕರನ್ನು ಫೋನ್ಗೆ ಜೋಡಿಸಿದಂತೆ ಮತದಾನದ ದಿನ ಬಳಸುವ 3 ಯೂನಿಟ್ಗಳನ್ನು ಬ್ಯಾಲೆಟ್ ಯೂನಿಟ್, ಕಂಟ್ರೋಲ್ ಯೂನಿಟ್, ವಿವಿಪ್ಯಾಟ್ ಒಂದನ್ನೊಂದು ಎಲೆಕ್ಟ್ರಾನಿಕ್ ಆಗಿ ಜೋಡಿಸಬೇಕು. ಆ ಜೋಡಣೆಯು ಎಣಿಕೆಯ ದಿನದವರೆಗೆ ಹಾಗೇ ಇರಬೇಕು. ಚೆಕ್ಸಮ್ ಎಂಬುದು ಡೇಟಾದ ಮೌಲ್ಯಗಳು ಮತ್ತು ಡೇಟಾದ ಸ್ಥಾನಗಳ ಆಧಾರದ ಮೇಲೆ ಗಣಿತದ ಸೂತ್ರವನ್ನು ಅನ್ವಯಿಸಿ ಪಡೆಯುವ ಒಂದು ಆಲ್ಫಾ ನ್ಯೂಮರಿಕ್, ಅಂದರೆ ಅಕ್ಷರಗಳನ್ನು ಅಂಕಿಗಳನ್ನು ಒಳಗೊಂಡ ನಂಬರ್. ಅದು ಉದಾಹರಣೆಗೆ ಪ್ಯಾನ್ ಕಾರ್ಡಲ್ಲಿರುತ್ತೆ ನೋಡಿ, ಅಂಕಿಗಳು ಅಕ್ಷರಗಳಿರುತ್ತೆ ನೋಡಿ, ಆ ರೀತಿ ನಂಬರ್ ಪ್ಯಾನ್ ನಂಬರ್ ಅಂತ ಕೇಳ್ತಾರೆ. ಅದರಲ್ಲಿ ಆ್ಯಕ್ಚುಲಿ ಅಕ್ಷರಗಳು ಅಂಕಿಗಳು ಎರಡೂ ಇರುತ್ತೆ. ಈ 3 ಯೂನಿಟ್ಗಳ ಚೆಕ್ಸಮ್ ಒಂದೇ ಆಗಿದ್ದರೆ ಮಾತ್ರ ಡೇಟಾ 3 ಯೂನಿಟ್ಗಳಲ್ಲಿ ಒಂದೇ ಇದೆ ಅಂತ ಹೇಳ್ಬೋದು. ಇವಿಎಂ ವ್ಯವಸ್ಥೆಯ 3 ಘಟಕಗಳಲ್ಲಿ ವಿವಿಪ್ಯಾಟ್ ಅತಿ ಅಪಾಯಕಾರಿ ಘಟಕವಾಗಿದೆ. SLU ಎಂಬುದು ವಿವಿಪ್ಯಾಟ್ಗೆ ಸಂಪರ್ಕಿಸಲಾಗುವ ಹೊರಗಿನ ಸಾಧನವಾಗಿದೆ. SLU ಹೇಗಿರುತ್ತದೆ ಎಂಬುದನ್ನು ಚುನಾವಣಾ ಆಯೋಗ ಸಾರ್ವಜನಿಕವಾಗಿ ತೋರಿಸುವುದಿಲ್ಲ. ಆದರೆ ಅದು USB ಸಾಧನವಾಗಿರ್ಬೋದು ಅಥವಾ ವೈಯಕ್ತಿಕ ಕಂಪ್ಯೂಟರ್ ಆಗಿರ್ಬೋದು. ವಿವಿಪ್ಯಾಟ್ಗೆ ಅಪ್ಲೋಡ್ ಮಾಡಬೇಕಾದ ಡೇಟಾವನ್ನು ಒಂದೇ ಕೊಠಡಿಯಿಂದ ನಿಯಂತ್ರಿಸಲ್ಪಡುವ ಚುನಾವಣಾ ಆಯೋಗದ ವೆಬ್ ಸರ್ವರ್ನಿಂದ ಡೌನ್ಲೋಡ್ ಮಾಡಲಾಗುತ್ತೆ ಮತ್ತು ಆ ಡೇಟಾ ಪ್ರತಿಯೊಂದು ವಿವಿಪ್ಯಾಟ್ಗೆ ಪ್ರತ್ಯೇಕವಾಗಿರುತ್ತದೆ. ಯಾರಾದರೂ ಆ ವೆಬ್ ಸರ್ವರ್ನಲ್ಲಿರುವ ಡೇಟಾಕ್ಕೆ ಪ್ರವೇಶ ಪಡೆದರೆ ಅವರು ಎಲ್ಲೋ ಒಂದು ಕಡೆ 10 ಅಡಿ ಬೈ 10 ಅಡಿ ಗಾತ್ರದ ಕೊಠಡಿಯಲ್ಲಿ ಕುಳಿತುಕೊಂಡು ದೇಶದ ಯಾವುದೇ ಭಾಗದ ವಿವಿಧ ವಿವಿಪ್ಯಾಟ್ಗಳಿಗೆ ಯಾವ ಡೇಟಾ ಡೌನ್ಲೋಡ್ ಆಗಬೇಕು ಎಂಬುದನ್ನು ನಿಯಂತ್ರಿಸುವ ಶಕ್ತಿ ಇದೆ. ಅವರು ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲುವರು ಮತ್ತು ಎಷ್ಟು ಅಂತರದಿಂದ ಗೆಲ್ಲುವರು ಎಂಬುದನ್ನು ತೀರ್ಮಾನಿಸಬಹುದು. SLUನಲ್ಲಿ ಕೇವಲ ಅಭ್ಯರ್ಥಿಗಳ ಚಿಹ್ನೆಯ ಚಿತ್ರಗಳಿರುತ್ತವೆ ಎಂದು ಆಯೋಗ ಹೇಳುತ್ತದೆ. ಆದರೆ ಇದುವರೆಗೂ ಯಾರಿಗೂ ಆ SLU ಒಳಗೆ ಏನಿದೆ ಎಂದು ಪರಿಶೀಲಿಸಲು ಆಯೋಗ ಅವಕಾಶ ನೀಡಿಲ್ಲ. ಕಂಟ್ರೋಲ್ ಯೂನಿಟ್ನಲ್ಲಿ ಫಲಿತಾಂಶದ 2 ಪ್ರತಿಗಳಿರುತ್ತವೆ ಮತ್ತು ಎರಡನೇ ಪ್ರತಿ ಬ್ಯಾಕಪ್ ಎಂದು ECI ಚುನಾವಣಾ ಆಯೋಗ ಹೇಳುತ್ತೆ. ಆದರೆ ಯಂತ್ರವೇ ಹಾಳಾದರೆ ಬ್ಯಾಕಪ್ ಕೂಡ ನಾಶವಾಗುತ್ತೆ ಅಲ್ವೇ? ಹಾಗಾಗಿ ಇದು ಒಳ್ಳೆಯ ಆಲೋಚನೆ ಅಲ್ಲ. ಈ 2ನೇ ಪ್ರತಿ ಯಾವಾಗ ತಯಾರಾಗುತ್ತೆ ಮತ್ತು 2 ಪ್ರತಿಗಳು ಒಂದೇ ಆಗಿವೆಯೇ ಎಂಬ ಪ್ರಶ್ನೆಗೆ ಆಯೋಗ ಉತ್ತರಿಸಿಲ್ಲ. ಒಂದು ವೇಳೆ 2 ಪ್ರತಿಗಳು ಭಿನ್ನವಾಗಿದ್ದರೆ ಪರಿಶೀಲನೆಗೆ 1 ಪ್ರತಿಯನ್ನು ತೋರಿಸಿ ಎಣಿಕೆಗೆ ಇನ್ನೊಂದು ಪ್ರತಿಯನ್ನು ಬಳಸುವ ಸಾಧ್ಯತೆ ಇರುತ್ತದೆ. ಚುನಾವಣಾ ಆಯೋಗ ಈ ವಿಚಾರದಲ್ಲಿ ಯಾವುದೇ ಪಾರದರ್ಶಕತೆ ತೋರಿಸಿಲ್ಲ ಮತ್ತು ಅದು ಯಾವುದಕ್ಕೂ ಸ್ಪಂದಿಸಿಲ್ಲ. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ವಿಷಯಗಳಿಗೆ ಅವರು ಅರ್ಥಪೂರ್ಣವಾಗಿ ಉತ್ತರಿಸಿಲ್ಲ. ಈಗೆಲ್ಲ ಏನು ಹೇಳಿದ್ದೀನಿ, ಏನು ಓದಿದ್ದೀನಿ, ಹೇಳಿದ್ದೀನಿ,
ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಕಂಪ್ಯೂಟರ್ ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಮಿತವಾದ ಜ್ಞಾನವಿರುವ ಅಥವಾ ಜ್ಞಾನವೇ ಇಲ್ಲದಿರುವ ಸಾಮಾನ್ಯ ಜನರಿಗೆ ಅಂತ ನನ್ನಂತ ಅವರಿಗೆ ಉದಾಹರಣೆಗೆ ಇದರಿಂದ ತಿಳಿಯುವ ಒಂದು ಪ್ರಮುಖ ವಿಷಯ ಎಂದರೆ ಭಾರತೀಯ EVM ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರಿಗೆ ಎಂದಿಗೂ ತಿಳಿಯದ ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಅನೇಕ ವಿಷಯಗಳು ನಡೆಯುತ್ತವೆ ಮತ್ತು ಮುಂದೆಯೂ ನಡೆಯಬಹುದು. ಈ ವ್ಯವಸ್ಥೆಗಳಿಗೆ ಪ್ರವೇಶ ಹೊಂದಿರುವ ಮತ್ತು ಇವುಗಳನ್ನು ನಿಯಂತ್ರಿಸುವ ವ್ಯಕ್ತಿಗಳು EVMಗಳನ್ನು ವಂಚನೆಗೆ ಬಳಸಿಕೊಳ್ಳುವ ಸಾಧ್ಯತೆಗಳು ಈ ವ್ಯವಸ್ಥೆಗಳಲ್ಲಿ ಇವೆ. ಇದರಿಂದ ಚುನಾವಣಾ ಫಲಿತಾಂಶಗಳು ನಂಬಿಕೆಗೆ ಅತ್ಯಂತ ಅನರ್ಹವಾಗುವ ಸಾಧ್ಯತೆಗಳಿವೆ. ಅಪಾರದರ್ಶಕ ಮತ್ತು ಹೊಣೆಗಾರಿಕೆ ಇಲ್ಲದ ಚುನಾವಣಾ ಆಯೋಗವು ದೇಶದ ಪ್ರಜಾಪ್ರಭುತ್ವಕ್ಕೆ, ಇಡೀ ದೇಶಕ್ಕೆ ಮತ್ತು ಅದರ ಮೂಲಕ ಭಾರತದ ಪ್ರಜೆಗಳಾದ ನಮಗೆ ಈ ಸಮಸ್ಯೆಯನ್ನು ಮತ್ತಷ್ಟು ಭೀಕರವಾಗಿಸಬಹುದು. ಇನ್ನೊಂದು ಇಲ್ಲಿ ಹೇಳ್ತೀನಿ, ನನ್ನ ಸ್ವಂತ ಅನುಭವ, ಈ ಬುಕ್ಲೆಟಲ್ಲಿ ಬರೆದಿಲ್ಲ. ಇದುವರೆಗೂ ಚುನಾವಣಾ ಆಯೋಗ ಈ EVM ಸಿಸ್ಟಮ್ಗಳನ್ನು ಪರಿಶೀಲನೆ ಮಾಡೋದಕ್ಕೆ ಸುಮಾರೊಂದು 10-12 ವರ್ಷಕ್ಕೆ 10 ವರ್ಷ ಆ ಥರ ಏನು ಹಿಂದೆಗೆ 10-15 ವರ್ಷ ಹಿಂದೆ ಪೊಲಿಟಿಕಲ್ ಪಾರ್ಟೀಸ್ ಅವ್ರು ಬಂದ್ರಿ, ನೀವು ನಮ್ಮ ಚುನಾವಣಾ ಆಯೋಗದ ಆಫೀಸಲ್ಲಿ ಬಂದು ನೋಡಿ, ಅದನ್ನ ಹೇಗೆ ಮ್ಯಾನಿಪುಲೇಟ್ ಮಾಡೋಕ್ಕಾಗುತ್ತೆ ತೋರಿಸಿ, ಅದನ್ನ ಇದು ಮುಟ್ಟಬಾರ್ದು, ಇದನ್ನ ಏನು ಬಿಚ್ಚಬಾರ್ದು, ಹಾಗೆ ತೋರಿಸಿ ಅಂತ ಹೇಳ್ತಾರೆ. ಅದನ್ನ ಅಲ್ಲಿಂದ ಆ ಪಾರ್ಟಿಯವರು ಹೊರಗಡೆ ಎತ್ಕೊಂಡು ಹೋಗಿ ಬೇರೆ ಯಾರಿಗೋ ತೋರಿಸಿ, ತಜ್ಞರಿಗೆ ತೋರಿಸಿ ಅದನ್ನ ವಿಶ್ಲೇಷಣೆ ಮಾಡಿಸೋದಕ್ಕೆ, ಅನಲೈಸ್ ಮಾಡಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇನ್ನೊಂದು, ಚುನಾವಣಾ ಆಯೋಗ ಭಾರತದ ಪ್ರಜೆಗಳಿಗೆ, ಇಂಡಿವಿಜುವಲ್ ಸಿಟಿಸನ್ಸ್ಗೆ ಈ EVM ಸಿಸ್ಟಮ್ಗಳನ್ನ ಪರಿಶೀಲನೆ ಮಾಡೋದು ಅಥವಾ ಮಾಡಿಸೋದಕ್ಕೆ ಅವರು ಸಹಕಾರ ಕೊಟ್ಟಿಲ್ಲ. ನಾನು ಚುನಾವಣಾ ಆಯೋಗಕ್ಕೆ ಈ ಹಿಂದಿನ ಕೆಲವು ವರ್ಷಗಳಲ್ಲಿ ಕನಿಷ್ಠ 2 ಸಾರ್ತಿ ಆದರೂ ನಾನು ಲಿಖಿತವಾಗಿ ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೆ. ನನಗೆ EVM ಸಿಸ್ಟಮ್ಸು ಒಂದು 3 ಸಿಸ್ಟಮ್ ನನಗೆ ಇಶ್ಯೂ ಮಾಡಿ, ಅದಕ್ಕೆ ನಿಮ್ಮದು ನೀವೇನು ಖರ್ಚು ಮಾಡಿರ್ತೀರಿ ಅದಕ್ಕೆ ಅದು ಹೇಳಿ, ಅಪ್ಪ ನಿಮಗೆ ತೊಂದರೆ ಆಗೋದು ಬೇಡ, ನಾನು ದುಡ್ಡು ಕೊಡ್ತೀನಿ, ನಾನು ವೈಯಕ್ತಿಕ ದುಡ್ಡು ಕೊಡ್ತೀನಿ, ನೀವು ನನಗೆ ಇಶ್ಯೂ ಮಾಡಿ, ಅದ್ರ ಜೊತೆಗೆ ಒಂದು ಲೆಟ್ರ್ ಕೊಡಿ, ನಾನು ಇದನ್ನು ನಮ್ಮ ದೇಶದಲ್ಲಿ ಆಗಲಿ, ಇನ್ನು ದೇಶದ ಹೊರಗಿನವರಿಂದ ಆಗಲಿ, ಇದನ್ನು ಯಾರಿಂದ ಬೇಕಾದ್ರೂ ಇದನ್ನು ಪರಿಶೀಲನೆ ಮಾಡಿಸ್ಬೋದು, ಇದನ್ನು ಎಲ್ಲಿಗೆ ಬೇಕಾದರೂ ಎತ್ಕೊಂಡು ಹೋಗ್ಬೋದು, ಇದರಲ್ಲಿ ಏನೆಲ್ಲ ವಲ್ನರಬಿಲಿಟೀಸ್ ಇದೆ ಅಂತ ಅದನ್ನು ವಿಶ್ಲೇಷಣೆ ಮಾಡಿ ಅದೊಂದು ವರದಿ ತಯಾರು ಮಾಡಿಸಿ ನಾನು ಬಹಿರಂಗವಾಗಿ ಅದನ್ನು ಪಬ್ಲಿಷ್ ಮಾಡ್ತೀನಿ, ನಿಮಗೂ ಕೊಡ್ತೀನಿ ಒಂದು ಕಾಪಿ. ಇದರಲ್ಲಿ ಪಾರದರ್ಶಕತೆ ಇರಲಿ. ಯಾಕೆ ಇದು ಈ EVM ಸಿಸ್ಟಮ್ಸ್ ಮತ್ತು ಚುನಾವಣೆಗಳು ಇದು ರಾಜಕೀಯ ಪಕ್ಷಗಳಿಗೋಸ್ಕರ ಅಲ್ಲ, ಜನಗಳಿಗೋಸ್ಕರ ಇರೋದು, ಸಾಮಾನ್ಯ ಜನರಿಗೋಸ್ಕರ ಇರೋದು. ಇದಕ್ಕೆ ಕೊಡಿ ಅಂತ ಕೇಳಿದೆ, ಉತ್ತರನೇ ಇಲ್ಲ. ಮತ್ತೆ RTI ಮೂಲಕ ಅದು ಒಂದು ಅಪ್ಲಿಕೇಶನ್ ಹಾಕಿದ್ದೆ, ಏನಾಯಿತು ನಾನು ಕೊಟ್ಟಿದ್ದ ರಿಕ್ವೆಸ್ಟ್ಗೆ ಅಂತ ಹೇಳಿ, ಅದಕ್ಕೂ ಉತ್ತರ ಇಲ್ಲ. ECI ಮೌನ ವಹಿಸುತ್ತೆ. ನಾನು ಇತ್ತೀಚೆಗೆ ಒಂದು ಲೆಟರ್ ಕೊಟ್ಟಿದ್ದೆ, ನೋಡಿಪ್ಪ, ಚುನಾವಣಾ ಆಯುಕ್ತರನ್ನ BJP ಪಕ್ಷ ನೇಮಕ ಮಾಡುತ್ತೆ. BJP ಪಕ್ಷ ಎಲ್ಲ ಕಡೆ ಒಂದು ಪ್ರಮುಖ ಸ್ಪರ್ಧಿ ಇಡೀ ದೇಶದಲ್ಲಿ. ಇದು ಅತ್ಯಂತ ದೊಡ್ಡ ಬಹಿರಂಗ ಲಜ್ಜೆಗೆಟ್ಟ ಹಿತಾಸಕ್ತಿ ಸಂಘರ್ಷ ಆಗೋದಿಲ್ವೇ? ಇದು ಆಗುತ್ತೆ. ಇಂಥ ಸಂದರ್ಭದಲ್ಲಿ ಚುನಾವಣಾ ಆಯುಕ್ತರು ಇದನ್ನು ಫಸ್ಟ್ ಆಫ್ ಆಲ್ ಅವ್ರು ಈ ಥರ ನೇಮಕ ಒಪ್ಕೊಳ್ಳೇಬಾರ್ದಾಗಿತ್ತು. ಒಪ್ಕೊಂಡಿದ್ದಾರೆ, ಇವಾಗ ರಾಜೀನಾಮೆ ಕೊಟ್ಟು ಹೋಗಬೇಕು. ನಿಷ್ಪಕ್ಷಪಾತವಾಗಿ ಸರಿಯಾದ ಪ್ರಕ್ರಿಯೆ ಮೂಲಕ ಪ್ರಾಮಾಣಿಕವಾಗಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವಂಥ ರೀತಿ ಒಂದು ವ್ಯವಸ್ಥೆಯಲ್ಲಿ ಚುನಾವಣಾ ಆಯುಕ್ತರ ನೇಮಕ ಆಗಬೇಕು. ಆವಾಗ ನಮಗೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಸಿಕ್ಕೋದಕ್ಕೆ ಸಾಧ್ಯ ಅಂತ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಭಾಳ ಸಂಕ್ಷಿಪ್ತವಾಗಿ ಬರೆದಿದ್ದೆ. ಕೇಳಿದೆ, ನೀವು ರಿಸೈನ್ ಮಾಡಬೇಕಲ್ವಾ ಅಂತ ಹೇಳಿ, ಇದು ತಪ್ಪಲ್ವಾ ಅಂತ ಹೇಳಿ. ಏನೂ ಉತ್ತರ ಇಲ್ಲ. ಅಫ್ಕೋರ್ಸ್ ಈ ಬೇಡಿಕೆ ಕೊಟ್ಟು ಮೇ ಬಿ ಒಂದು ತಿಂಗಳಾಗಿರ್ಬೋದು, ಬಟ್ ಅವರು ಮೌನ ವಹಿಸ್ತಾರೆ. ಇನ್ನು ಬಹಳ ವರ್ಷದ ಕೆಳಗೆ ಚುನಾವಣಾ ಆಯೋಗ ಒಂದು ಬಹಿರಂಗವಾಗಿ ಒಂದು ಹೇಳಿಕೆ ನೀಡಿತ್ತು ಪ್ರೆಸ್ಸಲ್ಲಿ, ಅದು ಶುದ್ಧ ಸುಳ್ಳಾಗಿತ್ತು. ಅದಕ್ಕೆ ನಾನು ಪುರಾವೆ ಸಮೇತ ಅವ್ರಿಗೆ ಎಲೆಕ್ಷನ್ ಕಮಿಷನರ್ಸ್ಗೆ ನಾನು ರಿಜಿಸ್ಟರ್ಡ್ ಪೋಸ್ಟಲ್ಲಿ ಬರೆದು ಕಳಿಸಿದ್ದೆ, ಅದಕ್ಕೆ ಪುರಾವೆ ಕಳಿಸಿದ್ದೆ, ನೋಡಿ ಇದು ಪ್ರೈಮಾ ಫೇಸ್ ಇಟ್ಸ್ ಅ ಫ್ರಾಡ್ ಆನ್ ದಿ ಪೀಪಲ್ ಆಫ್ ದಿ ಕಂಟ್ರಿ ಅಂತ ಹೇಳಿ. ಉತ್ತರ ಇಲ್ಲ. ಆ್ಯಕ್ಚುಲಿ ಅವರು ಒಂದು ರಿಪ್ಲೈ ಬಂತು, ಏನಪ್ಪ ಅಂತಂದರೆ ಅವರು ಈ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ,
ಒಂದು ಅದರಲ್ಲಿ ಓಕೆ ವಿ ಆರ್ ಟು ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ processes involved, please refer to this manual published ಅಂತ. ಆ ಮ್ಯಾನ್ಯುವಲ್ ಒಂದು 100 ಪೇಜ್ ಏನೋ ಇತ್ತು. ನನ್ನ ಪ್ರಶ್ನೆಗೂ ಅದ್ರ ಏನು ಉತ್ತರನೇ ಇಲ್ಲ ಅದರಲ್ಲಿ. ECI ಅವ್ರು ಮೌನ ವಹಿಸುತ್ತೆ ಅಥವಾ ಒಂದು ಹಾರಿಕೆಯ ಉತ್ತರ ಕೊಡುತ್ತೆ, ಸರಿಯಾಗಿ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ. ದಿಸ್ ಹಸ್ ಬೀನ್ ದ ಟ್ರ್ಯಾಕ್ ರೆಕಾರ್ಡ್. ವಿಷಾದಕರ ವಿಷಯ ಏನಪ್ಪ ಅಂದರೆ, ಇವರು ಮಾಧವ್ ದೇಶಪಾಂಡೆ ಅವರು ಇದೆಲ್ಲ ಏನೆಲ್ಲ ಮೇಲೆ EVM ಸಿಸ್ಟಮ್ಗಳ ಬಗ್ಗೆ ರಿಕ್ವೆಸ್ಟ್ ಕೊಟ್ಟಿದ್ರು, ಏನು ಬಹಿರಂಗವಾಗಿ ಹೇಳಿದ್ದಾರೆ, ಚುನಾವಣಾ ಆಯೋಗಕ್ಕೆ ಪದೇ ಪದೇ ರಿಕ್ವೆಸ್ಟ್ಗಳು ಕೊಟ್ಟು ಇದರ ಮಾಹಿತಿ ಕೇಳಿದ್ದಾರೆ, ಸಲಹೆಗಳು ಕೊಟ್ಟಿದ್ದಾರೆ. ಅವ್ರಿಗೂ ಇದೇ ರೀತಿ ಮೌನ ಅಥವಾ ಹಾರಿಕೆ ಉತ್ತರ. ಇದು ಬಹಳ ಗಂಭೀರ ಸಮಸ್ಯೆ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ. kannadaindians.com/SIR ಅಥವಾ democracy in danger -English ಅಥವಾ ಕನ್ನಡ.